ಮತ್ತು ಅವ್ರಿಗೆ ದುಡ್ಡು ಸರಿಯಾಗಿ ಕೊಟ್ಟು ಅದರೊಳಗೆ ಒಬ್ಬೊಬ್ರು ತಾವು ಸಾಲ ಮಾಡಿ ಮನೆ ಕಟ್ಕೊಂಡಾಗ ಅಂಥವ್ರಿಗೆ ಬಡತನ ಪರಿಸ್ಥಿತಿ ಮನೆಯಾಗ ಅರ್ಧನೂ ಆಗ್ಯಾವ ಅಂಥವ್ರ ಸಕಟೆಲ್ಲ ಹಾಗಿಟ್ಟಿದ್ದಾರೆ. ದಿಂದ ಮತ್ತು ನೀರು 20 ದಿವ್ಸಕ್ಕೆ ಬಿಡಾಕತ್ತಾರೆ. ಮತ್ತು ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ. ಇದರಿಂದ ನಾವು BJP 3 ವರ್ಷದಿಂದ ಕಾದು ನೋಡಿದ್ವಿ ಏನಾರು ಕೆಲಸ ಮಾಡ್ತಾರೋ ಅಂತೇಳಿ ಮುಧೋಳದಾಗ ಜನ ಎಲ್ಲ ರೊಚ್ಚಿಗೆದ್ದು ನಾವು ಪಾರ್ಟಿಯಿಂದ ಎಲ್ಲ ಮುಧೋಳ ನಗರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಗರ ಮಾಡಿವಿ. ಕರಬಸಯ್ಯ ಎಸ್ ಹಿರೇಮಠ ನಗರ ಮಂಡಲ ಅಧ್ಯಕ್ಷರು. ಸರ್ 27ನೇ ತಾರೀಕು ನಾವು BJP ಅಷ್ಟೇ ಅಲ್ಲ ಸಾರ್ವಜನಿಕ ವತಿಯಿಂದ ಮುಧೋಳದಲ್ಲಿ ಇರುವಂಥ ಪುರಸಭೆ ಆಸ್ತಿಯನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ 3 ವರ್ಷದಿಂದ ನಮ್ಮ BJPಗೆ ನಗರಸಭೆ ಇತ್ತು. ಆಗೆಲ್ಲ ಆಡಳಿತ ಭಾಳ ಚೆನ್ನಾಗಿತ್ತು. ಎಲ್ಲ ಯಾವುದೂ ಭ್ರಷ್ಟ ಅನ್ನುವ ಶಬ್ದನೇ ಇರಲಿಲ್ಲ. ಮತ್ತು ಆಗ ನಾವು ಒಂದು 21 ಕೋಟಿ ನಗರೋತ್ಥಾನದಿಂದ ದುಡ್ಡು ನಮ್ಮ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ಮುಧೋಳ ಸಿಟಿಗೆ. ಅದ ದುಡ್ಡು ಇನ್ನೂ ಪೂರ ಬಳಸಿಲ್ಲ ಅವರು. ಅದನ್ನು ಇನ್ನೂ ಕೊಡ್ಲೇಬೇಡ ಹೊಂಟಾರ ಹಂಗೆ. ಮತ್ತು ಭ್ರಷ್ಟಾಚಾರ ಇಷ್ಟ ತಾಂಡವಾಡೋದಂದ್ರೆ ಎದಕ್ಕೆ ಹೋದ್ರೂ ದುಡ್ಡು ಕೊಡಬೇಕು, ನೀವು ತೆಳಗೆ ಹೋದ್ರೂ ದುಡ್ಡು ಕೊಡಬೇಕು, ಮ್ಯಾಗೆ ಹೋದ್ರೆ ದುಡ್ಡು ಕೊಡಬೇಕು. ಒಂದು ನೀವು ಏನೋ ಒಂದು ಪ್ರಾಬ್ಲಮ್ ತೊಗೊಂಡ್ರೆ ಈಗ ಈ ಉತ್ತಾರ ಮಾಡ್ಬೇಕಂದ್ರೆ ಮೊದಲು ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಮತ್ತು ಆಗಿಸ್ಬಿಡ್ತೀವಿ ಡಾಕ್ಯುಮೆಂಟ್ ಕಳೆದು ಬಿಟ್ಟಿರ್ತಾರೆ ಅವರು. ಮತ್ತು ಇನ್ನೊಂದು ಸೆಟ್ ತೊಗೊಂಬಂತಾರೆ, ಮತ್ತು ಇನ್ನೊಂದು ಸೆಟ್ ಕೊಡ್ಬೇಕು. ನಾವು ಕೆಲಸ ಅಂತ ದೂರ ಬರೀ ಡಾಕ್ಯುಮೆಂಟ್ಸ್ ಕೊಡೋದು ಟೈಮ್ ಹೋಗ್ತಿರೋದು. ಈ ನಮೂನಿ ಮಾಡತ್ತಾರ. ಮತ್ತು ದುಡ್ಡು ಕೊಟ್ಟರೆ ಒಂದು ದಿವಸ ಮಾಡಿ ಕೊಡತ್ತಾರೆ. ಮತ್ತು ಈ ಒಂದು ನಾಗರಿಕ ಎಲ್ಲ ನಮ್ಮ ಮುಧೋಳದ ನಾಗರಿಕ ಸಮಸ್ಯೆನೇ ಐತಿ. ಒಂದು ಸಣ್ಣ ಬಲ್ಲ ಬೇಕಾದ್ರೆ ಹೋಗಿ ಮುನ್ಸಿಪಾಲಿಟಿ ಕೇಳುವಂಥ ಪರಿಸ್ಥಿತಿ ಹೊತ್ತಿಗೆ ನಾವು ಬಲ್ಬ್ ಸಮಸ್ಯೆಗೆ ಸ್ಟ್ರೈಕ್ ಮಾಡಾಕ್ತಿವತ್ತು. ನಾವು ಆ್ಯಕ್ಚುಲಿ ಹಿಂಗೆ ಇರಬಾರ್ದು. ವ್ಯವಸ್ಥೆ ಹೆಂಗೆ ಇರಬೇಕಂದ್ರೆ ಎಲ್ಲೇ ಬಲ್ಬ್ ಹೋದ್ರೆ ಆ ವಾರ್ಡ್ನ ಮೆಂಬರ್ ಇರ್ತಾರೆ, ವಾರ್ಡ್ನಾಗ ಅದು ವಾರ್ಡ್ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಅವರೇ ಹಾಕೋಬೇಕು. ಒಂದು ಬಲ್ಬ್ ಸಲ ಸ್ಟ್ರೈಕ್ ಮಾಡೋದು, ಒಂದು ನೀರಿನ ಸಲ ಸ್ಟ್ರೈಕ್ ಮಾಡುವಂಥ ಇಂಥ ಅಸಹ್ಯ ದಿನಸ್ಥಿತಿ ಮೊದಲು ಇರಲಿಲ್ಲ, ಈಗ ಬಂದೈತಿ. ಇದ್ರ ಸಂಬಂಧ ನಾವು ನಗರದಾಗ ಎಲ್ಲ ಸಾರ್ವಜನಿಕ ಪ್ಲಸ್ ನಮ್ಮ ಪಕ್ಷದ ವತಿಯಿಂದ ಈ ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. 3 ವರ್ಷ ಆಯ್ತು. ನಮ್ಮ ಸರ್ಕಾರದಿಂದ ಎಲ್ಲ ಚೆನ್ನಾಗಿತ್ತು. ಈಗ ಹೆಂಗೈತೆ ಅಂದ್ರೆ ಬೋರ್ ಬಂದ್ ಆತಂದ್ರೆ ಬೋರ್ ಮೋಟ್ರ್ ರಿಪೇರಿ ಮಾಡ್ಸೋದು ದಿಕ್ಕಿಲ್ಲ. ಕೆಲಸ ನಾವು ಬಲ್ಬ್ ಹಾಕವಲ್ರಿ ಅವ್ರು. ಕೆಲಸ ಊರಿಗೆ ಹೋಗಿ ಬಲ್ಬ್ ಹಾಕೋಬೇಕು. ನಮ್ಮ ಟೈಮ್ದಾಗ 21 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ದುಡ್ಡು ರೊಕ್ಕನ ಇನ್ನೊಂದು ಕೆಲಸ ಆಗೋಗ್ತದೆ. ಅದು ಸ್ಟಾಪ್ ಆಯ್ತು. ಅದನ್ನು ಯಾವಾಗ ಕೆಲಸ ಮಾಡೋದು ಆ ಫೋಟೋ ಹೊಡಿತಾರೆ, ನಮ್ಮ ಕೆಲಸ ತೋರಿಸ್ತಾರೆ. ಇಷ್ಟ ಹೊಂಟದ್ದು ಬಿಟ್ಟು ಬೇರೆ ಏನು ಮಾಡತ್ತಿಲ್ಲ. ಒಂದು ಇಂಪ್ರೂವ್ಮೆಂಟ್ ಮಾತ್ರ ಆಗೈತೆ ಮುಧೋಳ ಸಿಟಿಯಾಗ. ಒಂದು 4 kg ಸರಿಯಾಗಿ ನಂತರ ಆಗ್ಯಾವ. ಇದೊಂದು ದೊಡ್ಡ ಇಂಪ್ರೂವ್ಮೆಂಟ್ ಬಿಟ್ಟರೆ ಮತ್ತೆ ಯಾವುದೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಡಾಕ್ಟರ್ ರವಿ ನಂದಗಾಂವ್ BJP ಕಾರ್ಯದರ್ಶಿ ಜಿಲ್ಲಾ